ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಿ ಅಶ್ವಿನ್. ಸೊ ಇವತ್ತು 14ನೇ ದಿನ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ನ ಡೇ 14. ನಿಮಗೆಲ್ಲರಿಗೂ ಸುಸ್ವಾಗತ ನನ್ನ ಚಾನೆಲ್ಗೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹಾಫ್ ವೇ ಥ್ರೂ ಇದೀವಿ, ಅರ್ಧ ಆಗೋಗಿದೆ. ಸೊ ಇದು 28 ಡೇಸ್, 28 ದಿನಗಳ ಚಾಲೆಂಜ್. ಸೊ ಇವತ್ತು 14ನೇ ದಿನ, ಸೊ ಅರ್ಧ ಆಗಿದೆ. ಹೇಗ್ ಅನ್ಸ್ತಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ನನಗೆ ತಿಳಿಸಿ ಕಾಮೆಂಟ್ಸ್ ಅಲ್ಲಿ. ಓಕೆ, ಸೊ ಇವತ್ತಿನ ಇದು ಏನಂತ ಹೇಳಿದ್ರೆ, ಈಗ ಓಕೆ, ಇನ್ನೊಂದು ಏನಂತ ಹೇಳಿದ್ರೆ, ಫಸ್ಟ್ ಟೈಮ್ ಬರ್ತಿದ್ರ ಚಾನೆಲ್ಗೆ ಅಂತ ಹೇಳಿದ್ರೆ ನನ್ನ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಗ್ರಾಟಿಟ್ಯೂಡ್ ತುಂಬಾನೇ ಇಂಪಾರ್ಟೆಂಟ್ ಅಂಡ್ ತುಂಬಾ ಸಿಂಪಲ್ ಎಲ್ಲ ಚೆನ್ನಾಗಾಗ್ಲಿಕ್ಕೆ ಅಂತ ನಾನು ಹೇಳ್ಕೊತಾ ಬಂದಿದ್ದೀನಲ್ವಾ. ಸೊ ಇವತ್ತಿನ ಚಾಲೆಂಜ್ ನಮ್ಮ ಮ್ಯಾಜಿಕ್, ಇಡೀ ದಿನ ನಮ್ಗೆ ತುಂಬಾ ಚೆನ್ನಾಗಾಗೋ ತರ ಮಾಡೋದಕ್ಕೆ ಮ್ಯಾಜಿಕಲ್ ಡೇ. ಸೊ ಇವತ್ತಿನ ದಿನ ಅಂದ್ರೆ ಯಾವತ್ ಮಾಡ್ತೀರಾ ಆ ದಿನ, ಅಂದ್ರೆ 14ನೇ ದಿನ ನೀವು ಇದು ಮಾಡ್ತಾ ಇದ್ದೀರಲ್ಲ, ಆವತ್ತು ನಿಮ್ಮ ಇಡೀ ದಿನ ಮ್ಯಾಜಿಕ್ ಆಗೋ ಹಾಗೆ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಈ ಚಾಲೆಂಜ್ ಮಾಡೋದ್ರಿಂದ ನಿಮ್ಗೆ ಆಗುತ್ತೆ. ಸಿಂಪಲ್, ಅದು ಗ್ರಾಟಿಟ್ಯೂಡ್ ಮಾಡೋದು. ಹೇಗ್ ಮಾಡೋದು ಅಂತಂದ್ರೆ, ಸೊ ಒಂದು ದಿನ ಮುಂಚೆ, ರಾತ್ರಿ ಮಲ್ಗೋಕಿನ ಮುಂಚೆನೆ ನಾಳೆ ಏನೇನ್ ಪ್ಲಾನ್ ಇದೆ ಅದ್ರ ಬಗ್ಗೆ ನೆನ್ಸ್ಕೊಂಡು, ಎಲ್ಲ ತುಂಬಾ ಚೆನ್ನಾಗಾಗಿದೆ, ಪ್ರತಿ ಒಂದೊಂದು ಇವೆಂಟ್ ನೆನ್ಸ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಅದು. ಎಲ್ಲ ಚೆನ್ನಾಗಾಗಿದೆ, ಸಕ್ಸಸ್ ಆಗಿದೆ ಅಂತ ನೆನ್ಸ್ಕೊಂಡು ಪ್ರತಿಯೊಂದಕ್ಕೂ ನೀವು ಗ್ರಾಟಿಟ್ಯೂಡ್ ವ್ಯಕ್ತ ಮಾಡೋದ್ರಿಂದ ಆಗುತ್ತೆ. ಇಲ್ಲ ಫಸ್ಟ್ ಥಿಂಗ್ ಇನ್ ದಿ ಮಾರ್ನಿಂಗ್, ಬೆಳಗ್ಗೆ ಎದ್ದ ಕೂಡಲೇ ಕೂಡ ನೀವು ಇದನ್ನ ಮಾಡ್ಬೋದು. ಎದ್ದ ತಕ್ಷಣನೇ ನೀವು ಏನಾದ್ರು ಸ್ಟಾರ್ಟ್ ಮಾಡಕ್ಕಿನ ಮುಂಚೆ, ಕೆಲಸ ಮಾಡಕ್ಕಿನ ಮುಂಚೆ, ನೀವು ಆ ಇಡೀ ದಿನ ಏನೇನ್ ಮಾಡ್ತೀರಾ, ಇಡೀ ದಿನ ಏನ್ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ ಅದನ್ನೆಲ್ಲಾನು ಲಿಸ್ಟ್ ಒಂದು ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಸೊ ಇದು ಸಿಂಪಲ್, ಇಷ್ಟೇ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ಆ ಇಡೀ ದಿನ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಕಾಂಬಿನೇಷನ್ ಏನು, ಬೆಳಿಗ್ಗೆ ನೀವು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡ್ಬೇಕು. ಹಾಗೆ ರಾತ್ರಿ ಮಲ್ಗೋಕಿನ ಮುಂಚೆ, ಹಿಂದಿನ ದಿನ ರಾತ್ರಿ ಮಲ್ಗೋಕಿನ ಮುಂಚೆ ಮ್ಯಾಜಿಕ್ ರಾಕ್ ಇಟ್ಕೊಂಡು ಇಡೀ ದಿನದ ಬೆಸ್ಟ್ ಮೊಮೆಂಟ್ ಏನು ಅಂತ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಹೇಳ್ಬೇಕು. ಸೊ ಇವೆರಡು ಬೆಳಿಗ್ಗೆ ಎದ್ದು ಅದು ಇದ್ರದ್ದನ್ನ ಮಾಡೋದು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡೋದು, ರಾತ್ರಿ ಮ್ಯಾಜಿಕಲ್ ರಾಕ್ ಇದು ಮಾಡೋದು. ಸೊ ಇವೆರಡು ಮಾಡೋದ್ರಿಂದ ನಿಮ್ಗೆ ಆಲ್ರೆಡಿ ಗ್ರಾಟಿಟ್ಯೂಡ್ ಸ್ಟಾರ್ಟ್ ಆಗಿರುತ್ತೆ, ಗ್ರಾಟಿಟ್ಯೂಡ್ ಎಕ್ಸ್ಪೀರಿಯನ್ಸ್ ಫೀಲಿಂಗ್ ಇದ್ದೇ ಇರುತ್ತೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ಮೇಲೆ ಇದನ್ನ ಸ್ಟಾರ್ಟ್ ಮಾಡಿ. ಸೊ ನಿಮ್ದು ಲಿಸ್ಟ್ ತಗೊಂಡ್ಬಿಟ್ಟು ಏನೇನಾಗುತ್ತೆ, ಏನೇನ್ ಮಾಡ್ಬೇಕು ಅಂತಿದ್ರೆ ಅದನ್ನೆಲ್ಲ ಆಲ್ರೆಡಿ ಆಗಿದೆ, ತುಂಬಾ ಚೆನ್ನಾಗಾಗಿದೆ ಅನ್ಕೊಂಡು ಗ್ರಾಟಿಟ್ಯೂಡ್ ಇದು ಮಾಡೋದು, ಎಕ್ಸ್ಪ್ರೆಸ್ ಮಾಡೋದು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಯಾವ್ದಾದ್ರು ಒಂದು ಇತ್ತೀಚೆಗಿಂದು ಒಂದು ಸಿಚುವೇಶನ್ ನೆನ್ಪು ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಆ ಇಡೀ ದಿನ ಹಾಳಾಗಿ ಹೋಗಿದೆ, ತುಂಬಾನೇ ಕೆಟ್ಟದಾಗಾಯ್ತು ಅಂತ ಯಾವ್ದಾರ ಒಂದು ದಿನ ಇದೆಯಾ? ಸೊ ಅದು ಆಕ್ಸಿಡೆಂಟ್ ಆಗಲ್ಲ, ಸುಮ್ನೆ ಹಾಗೆ ಆಗೋದಿಲ್ಲ, ಅದಕ್ಕೆಲ್ಲ ರೀಸನ್ ಇರುತ್ತೆ. ಸೊ ಎಕ್ಸಾಂಪಲ್ ತಗೊಳ್ತೀನಿ. ಈಗ ಬೆಳಗ್ಗೆ ಎದ್ದು ಕೆಟ್ಟ ಮೂಡಲ್ಲಿ ಎದ್ದಿರ್ತೀರಾ ಅಂತ ಇಟ್ಕೊಳ್ಳಿ, ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಕೆಟ್ಟದಾಗೆ ಆಗುತ್ತೆ, ಏನೂ ಸರಿ ಹೋಗಲ್ಲ, ಇರಿಟೇಷನ್ ಇರುತ್ತೆ, ಇಲ್ಲ ಸಿಟ್ಟಿರುತ್ತೆ, ಮಾತಿಗೂ ಏನ್ ಅನ್ಕೊಂಡಿಲ್ಲ ಕೆಲಸ ಆಗೋದಿಲ್ಲ. ಸೊ ಅದು ಏನಕ್ಕಾಗತ್ತೆ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆ ಎದ್ದಾಗಿಂದ ಒಂದು ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ ಕೆಟ್ಟ ಮೂಡಲ್ಲೋ, ಅಥವಾ ಬೆಳಿಗ್ಗೆ ಎದ್ದು ಸ್ವಲ್ಪ ಚೆನ್ನಾಗಾಗಿ ಆಮೇಲೆ ಏನೋ ಒಂದು ಕಾರಣದಿಂದ ನಿಮ್ಗೆ ಒಂದು ಇದು ಹಾಳಾಗ್ಬಿಟ್ಟಿರುತ್ತೆ, ನಿಮ್ ಮೂಡ್ ಹಾಳಾಗುತ್ತೆ, ಇಲ್ಲ ಯಾವ್ದೋ ಕೆಟ್ಟ ಎನರ್ಜಿ ಅದು ಸ್ಟಾರ್ಟ್ ಆಗ್ಬಿಟ್ಟು, ನೆಗೆಟಿವ್ ವೈಬ್ ಸ್ಟಾರ್ಟ್ ಆಗ್ಬಿಟ್ಟು ಅದರಿಂದ ಒಂದ್ರಿಂದ ಒಂದು ನಿಮ್ಗೆ ಎಲ್ಲಾನು ಹಾಳಾಗುತ್ತೆ, ನಿಮ್ ಕೆಲಸ ಒಂದೂನು ಚೆನ್ನಾಗಾಗಲ್ಲ. ಆ ತರ ದಿನಗಳಿದೆ ಅಲ್ವಾ? ಸೊ ಹಾಗಿರೋದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ, ಅದು ನೀವೇ ಕಾರಣ. ಏನಕ್ಕಂದ್ರೆ, ಅಥವಾ ನಾನೇ ಕಾರಣ, ನಮ್ಗಾದ್ರೆ ನಾವೇ ಕಾರಣ. ಅದಕ್ಕೆ ಏನಕ್ಕಂತ ಹೇಳಿದ್ರೆ, ನಮ್ದೇ ಮೂಡ್ ಇದೆಯಲ್ಲ, ಆ ಮೂಡಿಂದ ಏನಾಗುತ್ತೆ, ನಾವು ಬರೀ ಅದಾಗ್ಲಿಲ್ಲ ಇದಾಗ್ಲಿಲ್ಲ, ಇಲ್ಲ 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 ಇಲ್ಲ, ಸೊ ಆ ನೆಗೆಟಿವ್ ಇದನ್ನ ನಾವು ಮಾಡ್ಕೋತಾ ಹೋಗ್ತೀವಿ, ನೆಗೆಟಿವಿಟಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಒಂದ್ ನೆಗೆಟಿವ್ ಇಂದ ಇನ್ನೊಂದ್ ನೆಗೆಟಿವ್, ಇನ್ನೊಂದ್ ನೆಗೆಟಿವ್ ಇಂದ ಇನ್ನೊಂದ್ ನೆಗೆಟಿವ್, ಹೀಗೆ ಆಗ್ಬಿಟ್ಟು ಎಲ್ಲ ನೆಗೆಟಿವ್ ಆಗುತ್ತೆ. ಸೊ ಇದನ್ನ ಆಪೋಸಿಟ್ ಯೋಚನೆ ಮಾಡಿ, ಆಪೋಸಿಟ್ ಥಿಂಕ್ ಮಾಡಿ, ಏನಾಗುತ್ತೆ. ಸೊ ಇದ್ರ ಬದಲು ನೀವು ಒಳ್ಳೆ ಮೂಡಲ್ಲಿ ಎದ್ಬಿಟ್ಟು, ಓಕೆ, ಅದು ಒಳ್ಳೆ ಮೂಡಲ್ಲಿ ಹೇಗೆ ಎದ್ದೇಳ್ಬೋದು ನೀವು, ಹಿಂದಿನ ದಿನ ರಾತ್ರಿ ನೀವು ಮ್ಯಾಜಿಕಲ್ ರಾಕ್ ಇಟ್ಕೊಂಡು ಇದು ಇಡೀ ದಿನದಲ್ಲಿ ಏನ್ ಬೆಸ್ಟ್ ಮೂಮೆಂಟ್ ಆಯ್ತು ಅಂತ ಅದಕ್ಕೆ ನೀವು ಕೃತಜ್ಞತೆನ ಎಕ್ಸ್ಪ್ರೆಸ್ ಮಾಡಿದ್ರೆ ಅಲ್ಲಿಂದ ಒಂದು ಪಾಸಿಟಿವಿಟಿ ಬರುತ್ತೆ. ಗ್ರಾಟಿಟ್ಯೂಡ್ ಫೀಲಿಂಗ್ ಇಟ್ಕೊಂಡು ಮಲಗ್ತೀರಾ, ಬೆಳಿಗ್ಗೆ ಎದ್ದಾಗ್ಲೂ ನಿಮ್ಗೆ ತುಂಬಾನೇ ಖುಷಿಯಿಂದ ಎದ್ದೇಳ್ತೀರಾ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಂದ. ಸೊ ನಿಮ್ದೊಂದು ಲಿಸ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಇದು ಮಾಡೋದಕ್ಕೆ ನಿಮ್ಗೆ ಏನೇನ್ ಆಗ್ತಿದೆ ಅನ್ನೋದು ಮುಂದಾಗೆ ಗೊತ್ತಿರ್ಬೇಕು. ಹಾಗಿದ್ರೆ ಅಷ್ಟೇ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದರ್ವೈಸ್ ಆಲ್ಸೋ, ಇಲ್ಲ ನಿಮ್ದು ಫುಲ್ ಲಿಸ್ಟ್ ಇಲ್ಲ ಅಂತ ಹೇಳಿದ್ರೆ, ಒಂದ್ ಅರ್ಧ ಗಂಟೆ ಮುಂಚೆ, ಒಂದ್ ಗಂಟೆ ಮುಂಚೆ ನೀವ್ ಏನ್ ಮಾಡ್ತಿದ್ದೀರಾ, ಅದೇನೋ ಸ್ಟಾರ್ಟ್ ಮಾಡ್ತೀರಾ, ಕೆಲಸ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆನೆ ನೀವು
ಅದೀಗ ಸಪೋಸ್ ಎಕ್ಸಾಂಪಲ್, ಈಗ ನೀವು ಗ್ರಾಸರೀಸ್ ಏನೋ ತಗೊಳಕ್ಕೆ ಇಲ್ಲ ಶಾಪಿಂಗ್ ಮಾಲ್ ಹೋಗ್ತಾ ಇದ್ದೀರಾ, ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ಮುಂಚೆನೆ ನೀವು ಹೇಳಿ, ಸೊ ನಂದು ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ಚೆನ್ನಾಗಾಯ್ತು ಶಾಪಿಂಗ್, ನನ್ಗೆ ಏನೇನ್ ಬೇಕೋ ಅದೆಲ್ಲ ಕರೆಕ್ಟ್ ಆಗಿ ಈಸಿಯಾಗಿ ಸಿಕ್ಬಿಡ್ತು ನನ್ಗೆಲ್ಲಾನು. ಅದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು, ಎಲ್ಲಾನು ನಾನು ಅನ್ಕೊಂಡಿದ್ದೆಲ್ಲ ತುಂಬಾ ನನ್ಗೆ ಸಿಕ್ಕೋ ಇದು ಬೇಕಾಗಿದ್ದು ರೇಟ್ಗೆ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ಎಲ್ಲ ನನ್ಗೆ ಪ್ರಾಫಿಟ್ ಆಗೋ ತರ ನಂಗೆಲ್ಲ ಚೆನ್ನಾಗಾಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಇದು ಎಕ್ಸಾಂಪಲ್. ಸೊ ನೀವೆಲ್ಲೋ ಹೋಗ್ತೀರಾ ಶಾಪಿಂಗಿಗೆ ಅಂದ್ರೆ ಅದಕ್ಕಿಂತ ಮುಂಚೆ. ಸೊ ಎಲ್ಲೋ ಈಗ ಮೂವಿ ನೋಡಕ್ ಹೋಗ್ತಿದ್ರೆ ಏನೋ ಅಂದ್ರೆ ಈಗ ಪಾರ್ಕಿಂಗ್ ಪ್ರಾಬ್ಲಮ್ ಇರುತ್ತಲ್ವಾ, ಸೊ ಅದಕ್ಕಿಂತ ಮುಂಚೆ ಏನ್ ಹೇಳಿ, ಸೊ ಈಗ ನಾನು ಮೂವಿ ನೋಡಕ್ ಮಾಲ್ಗೋ ಏನೋ ಹೋಗ್ತಾ ಇರ್ತೀನಿ ಆಯ್ತಾ, ಮಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನನಗೆ ಕರೆಕ್ಟ್ ಆಗಿ ಚೆನ್ನಾಗಿರೋದು, ನನಗೆ ತಕ್ಕ ಆಗಿರೋದು ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿದೆ. ಈಸಿಲಿ ನಂಗೆ ಪಾರ್ಕಿಂಗ್ ಸ್ಪೇಸ್ ಸಿಕ್ಕಿದೆ, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಪ್ರೆಸೆಂಟ್ ಅಂದ್ರೆ ಆಕ್ಚುಲಿ ಆಗಿದೆ ಅನ್ನೋ ತರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೀವು ಆಗ್ಬಿಟ್ಟಿದೆ, ಅದು ಏನೇನು ನೀವು ಮಾಡ್ಬೇಕು ಅಂತಿರೋದಿಲ್ಲ ಆಲ್ರೆಡಿ ಈಗ ಆಗಿದೆ, ಅದು ಎಷ್ಟು ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು 3 ಸಲ ಥ್ಯಾಂಕ್ ಯು ಮ್ಯಾಜಿಕಲ್ ವರ್ಡ್ಸ್ ಹೇಳೋದು. ಓಕೆ, ಸೊ ಇದೆ ಎಕ್ಸಾಂಪಲ್ಸ್ ಹೀಗೆ ಮಾಡೋದು. ಸೊ ಇದನ್ನ ಮಾಡ್ಲಿಕ್ಕೆ ಜಸ್ಟ್ ಈಗ ಫುಲ್ ಮುಂಚೆನೆ ನೀವು ಪ್ಲಾನ್ ಮಾಡಿಲ್ಲ ಅಂದ್ರೆ ಯಾವ್ಯಾವಾಗ ಮಾಡ್ತೀರಾ ಅದು ಆಗೋಕ್ಕಿಂತ ಮುಂಚೆನೆ, ನೀವು ಮಾಡೋದಕ್ಕಿಂತ ಮುಂಚೆ ಈಗ ಮಾಡೋದು. ಇಲ್ಲ ನಿಮ್ಗೆ ಲಿಸ್ಟ್ ಇದೆ, ನಿಮ್ಗೆ ಒಂದ್ 4-5 ಏನೋ ಮಾಡ್ಬೇಕು ಅಂತಿರುತ್ತಲ್ಲ ಹೊರಗಡೆ ಹೋಗ್ಬೇಕು, ಇಂಪಾರ್ಟೆಂಟ್ ಕೆಲಸಗಳು ಅದಿತ್ತು ಅಂದ್ರೆ ಲಿಸ್ಟ್ ಇಟ್ಕೊಂಡು ಒಂದೊಂದೇ ತೆಗೆದು ಒಂದೊಂದೇ ಲಿಸ್ಟ್ ನಲ್ಲಿ ಇರೋದು ಏನ್ ಪ್ಲಾನ್ ಇದೆ ಅದೊಂದನ್ನ ತಗೊಂಡು ಅದನ್ನ ಆಲ್ರೆಡಿ ಆಗಿದೆ ಚೆನ್ನಾಗಾಗಿದೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು 3 ಸಲ ಆ ಇವೆಂಟ್ಸ್ ಚೆನ್ನಾಗಾಗಿದೆ ಅಂತ ಮುಂದಾಗಿ ಅಡ್ವಾನ್ಸ್ ಆಗಿ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಅದರಿಂದ ಏನಾಗುತ್ತೆ, ಇಡೀ ದಿನದ್ದು ನಿಮ್ದು ಇದು ಚೇಂಜ್ ಆಗುತ್ತೆ, ಮ್ಯಾಜಿಕಲ್ ಡೇ ಆಗಿ ಆಗುತ್ತೆ. ಸೊ ಅದಕ್ಕೆ ನೀವು ಇಂಪಾರ್ಟೆಂಟ್ ನಾನು ಹೇಳ್ತೀನಿ 3 ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನ್ ಸ್ಟಾರ್ಟ್ ಮಾಡ್ಬೇಕು, ಸೊ ಬೆಡ್ಡಿಂದ ಎದ್ದ ತಕ್ಷಣ ನೀವು ಏನಾದ್ರೂ ಮಾಡಕ್ಕಿಂತ ಮುಂಚೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ 10 ಬ್ಲೆಸ್ಸಿಂಗ್ಸ್ ಪ್ರತಿಯೊಂದು ಬರೆದು ಗೊತ್ತಿದೆಯಲ್ಲ ಅದು ಮಾಡ್ಬೇಕು. ಆಮೇಲೆ ಪ್ರತಿ ಯಾವ್ದೋ ಇವೆಂಟ್ ಅಥವಾ ಪ್ಲಾನ್ ಮಾಡ್ಕೊಂಡಿದ್ರೆ ಅದು ಆಗಕ್ಕಿಂತ ಮುಂಚೆ ಥ್ಯಾಂಕ್ ಯು. ಈಗ ಮೀಟಿಂಗ್ ಇತ್ತು ಅಂದ್ರೆ ಥ್ಯಾಂಕ್ ಯು ಇದು ಥ್ಯಾಂಕ್ ಯು ಫಾರ್ ದಿ ಇನ್ಕ್ರೆಡಿಬಲ್ ಮೀಟಿಂಗ್, ಥ್ಯಾಂಕ್ ಯು ತುಂಬಾನೇ ಸಕ್ಸಸ್ಫುಲ್ ಆಯ್ತು ಮೀಟಿಂಗ್ ನಂದು, ಥ್ಯಾಂಕ್ ಯು ಫಾರ್ ದಿ ಸಕ್ಸಸ್ಫುಲ್ ಮೀಟಿಂಗ್, ಅಥವಾ ಥ್ಯಾಂಕ್ ಯು ಫಾರ್ ದಿ ಅಮೇಝಿಂಗ್ ಇದು ಮೀಟಿಂಗ್, ಅಮೇಝಿಂಗ್ ಇಂಟರ್ವ್ಯೂ, ಥ್ಯಾಂಕ್ ಯು ಫಾರ್ ಅಮೇಝಿಂಗ್ ಫೋನ್ ಕಾಲ್. ಸೊ ಥ್ಯಾಂಕ್ ಯು ನಂದು ಇವತ್ತು ತುಂಬಾ ಬೆಸ್ಟ್ ಡೇ ಇತ್ತು ಆಫೀಸಲ್ಲಿ. ಹೀಗೆ ಪ್ರತಿಯೊಂದಕ್ಕೂ ಹಿಂಗ್ ಥ್ಯಾಂಕ್ ಯು ಹೇಳ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಸೊ ನೀವು ಲಿಸ್ಟ್ ಏನೇನು ಇವತ್ತಿಂದ ಲಿಸ್ಟ್ ಇದೆ ಯಾವತ್ ಮಾಡ್ತೀರಿ, ಈಗ ಇದು ನಾನು ಈಗ ಸಂಜೆ ಆಗ್ತಾ ಇರೋದ್ರಿಂದ ಇದು ನಾಳೆದು ಮಾಡೋದಾದ್ರೆ 14ನೇ ದಿನ ನಾಳೆ ನಿಮ್ದು ಆಗಿರೋದ್ರಿಂದ, ಸೊ ಲಿಸ್ಟ್ ಮಾಡ್ಕೊಂಡು ಪ್ರತಿಯೊಂದು ಆಲ್ರೆಡಿ ಚೆನ್ನಾಗಾಗಿದೆ ಅನ್ನೋ ತರ ಮಾಡ್ಕೊಳ್ಳಿ. ಈ ಗ್ರಾಟಿಟ್ಯೂಡ್ ಮ್ಯಾಜಿಕಲ್ ಪವರ್ ಇದೆಯಲ್ಲ, ಪ್ರತಿ ಒಂದು ಟಾಸ್ಕ್ ಇವೆಂಟ್ ಅಥವಾ ಏನ್ ಪ್ಲಾನ್ ಇದೆಯೋ ಅದು ನಾನು ನಿಮ್ಗೆ ತುಂಬಾನೇ ಚೆನ್ನಾಗಾಗೋ ತರ ಹೆಲ್ಪ್ ಮಾಡುತ್ತೆ ಆಗೋದಕ್ಕೆ. ಸೊ ಹೀಗೆ ಮಾಡೋದ್ರಿಂದ ನಿಮ್ಗೆ ಇಡೀ ದಿನ ಮ್ಯಾಜಿಕಲ್ ಡೇ ಆಗುತ್ತೆ. ಓಕೆ, ಸೊ ಇಡೀ ದಿನ ಡೇ 14ದು ಇಡೀ ದಿನದ್ದು ನೀವು ಮ್ಯಾಜಿಕಲ್ ಡೇದು ಪ್ರಾಕ್ಟೀಸ್ ಎಲ್ಲ ಆದಮೇಲೆ ದಿನ ಮುಗಿಯೋಕ್ಕಿಂತ ಮುಂಚೆ ನೀವೇನು ಹೇಳಬೇಕು ಅಂದರೆ ಥ್ಯಾಂಕ್ ಯು ಇವತ್ತಿನ ಗ್ರೇಟ್ ನ್ಯೂಸ್ ನನಗೆ ಬಂದಿದೆ, ಗ್ರೇಟ್ ನ್ಯೂಸ್ ಬಂದಿರೋದಕ್ಕೆ ಥ್ಯಾಂಕ್ ಯು ಅಂತ 3 ಸಲ ಹೇಳಿ ಎಂಡ್ ಮಾಡಿ, ನಿಮ್ಮ ದಿನನ ಹೀಗೆ ಎಂಡ್ ಮಾಡಿ. ಸೊ ಇದು 14ನೇ ದಿನದ ಚಾಲೆಂಜ್ ಪ್ರಾಕ್ಟೀಸ್, ಮ್ಯಾಜಿಕಲ್ ಪ್ರಾಕ್ಟೀಸ್. ಸೊ ಆಸ್ ಯೂಶುವಲ್ ಮಾರ್ನಿಂಗ್ ಎದ್ದ ತಕ್ಷಣ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಿ, ಆಮೇಲೆ ಡೇ 14 ಏನೇನು ಆವತ್ತಿಂದ ಏನೇನು ಮಾಡ್ಬೇಕು ಅಂತಿದೆಯೋ ಅದೆಲ್ಲ ಆಲ್ರೆಡಿ ಆಗಿದೆ ಅಂದ್ಬಿಟ್ಟು ಥ್ಯಾಂಕ್ ಯು ಅಂತ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ಬೇಕು. ಆಮೇಲೆ ಮಲಗಕ್ಕಿಂತ ಮುಂಚೆ ಮ್ಯಾಜಿಕಲ್ ರಾಕ್ ಕೈಯಲ್ಲಿ ಇಟ್ಕೊಂಡು ಬೆಸ್ಟ್ ಮೂಮೆಂಟ್ ಏನು ಇಡೀ ದಿನದ್ದು ಅಂತ ಅದನ್ನ ನೆನೆಸ್ಕೊಂಡು ಅದಕ್ಕೆ ನೀವು ಗ್ರಾಟಿಟ್ಯೂಡ್ ನ ಹೇಳ್ಬೇಕು. ಓಕೆ, ಆಮೇಲೆ ಇದು ಡೇ 14 ಮ್ಯಾಜಿಕಲ್ ಡೇ ಇದೆಯಲ್ಲ, ಆ ಮ್ಯಾಜಿಕಲ್ ಡೇ ಮಾಡೋಕ್ಕಿಂತ ಮುಂಚೆ ಹಿಂದಿನ ರಾತ್ರಿ ನೀವು ಮ್ಯಾಜಿಕಲ್ ರಾಕ್ ಇಟ್ಕೊಂಡು ಅದನ್ನ ಬೆಸ್ಟ್ ಮೂಮೆಂಟ್ ನೀವು ಗ್ರಾಟಿಟ್ಯೂಡ್ ಮಾಡಿ. ಆಮೇಲೆ ಪ್ರತಿ ದಿನಾನು ಇದ್ರ ಮಾಡಿ. ಸೊ ಇದು ಡೇ 14 ನಾನು ಮ್ಯಾಜಿಕಲ್ ಡೇ ಇದೆಯಲ್ಲ, ಅದೇನು ಇವತ್ತೊಂದ್ ದಿನ ಅಷ್ಟೇ ಮಾಡಿ ಮುಗಿಸ್ಬೇಕು ಅಂತಿಲ್ಲ, ಪ್ರತಿದಿನ ಇದನ್ನೇ ಹ್ಯಾಬಿಟ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರತಿದಿನಾನು ತುಂಬಾ ಚೆನ್ನಾಗಾಗತ್ತೆ. ಸೊ ಕೆಲವು ದಿನ ಹೇಳ್ತೀರಾ ನೀವು, ಓಕೆ ಇವತ್ತು ನನ್ಗೆ ತುಂಬಾ ಬೆಸ್ಟ್ ಡೇ ಇತ್ತು, ತುಂಬಾ ಲಕ್ಕಿ ಡೇ ಇವತ್ತು, ಕೆಲವ್ರು ನಂಗೆ ಮಂಡೇ ಲಕ್ಕಿ ಡೇ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದೇನೋ ಒಂದ್ ಇರುತ್ತೆ ನಿಮ್ಗೆ ಅದ್ರ ಬಗ್ಗೆ, ನಿಮ್ಮಿಂದನೇ ಆಗೋದು, ಯಾರೋ ಬಂದ್ ಮಾಡಲ್ಲ. ಸೊ ಅದೆಲ್ಲ ನಮ್ ಕೈಲೇ ಇರುತ್ತೆ. ಹಾಗೆ ನೀವು ಈ ತರ ಮ್ಯಾಜಿಕಲ್ ಡೇನ ಮಾಡ್ಕೋಬಹುದು. ಸೊ ಇದು ತುಂಬಾನೇ ಸಿಂಪಲ್. ಸೊ ಇದನ್ನ ಖಂಡಿತ ಯೂಸ್ ಮಾಡಿ, ಸಿಂಪಲ್ ಟೂಲ್ ಇದು. ಸೊ ಮಾಡ್ಬಿಟ್ಟು ನನಗೆ ತಿಳಿಸಿ ಹೇಗಾಯ್ತು ಅಂತ.
ಸೊ ನಾಳೆ ಮತ್ತೆ 15ನೇ ದಿನದ್ದು ನಾನು ಚಾಲೆಂಜ್ ಏನು ಅಂತ ಹೇಳ್ತೀನಿ. ಹಾಗೇನೆ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು ಜನಗಳಿಗೆ. ಹಾಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.